ಪ್ರದೇಶ ದೇಶದ ಅತಿದೊಡ್ಡ ರಾಜ್ಯ. ಈ ರಾಜ್ಯದಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳು ಇರುವಂತದ್ದು. ಅದರಲ್ಲಿ ವಾರಣಾಸಿ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಬಿಕಾಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಿರುವಂತ ಲೋಕಸಭಾ ಕ್ಷೇತ್ರ. ಈ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧಿಸುವಂತ ಕ್ಷೇತ್ರದಲ್ಲಿ ಜನ ಏನ್ ಹೇಳ್ತಾರೆ? ವಾರಣಾಸಿಯಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಹೇಳ್ತಾರೆ. ಮೂರನೇ ಬಾರಿಗೆ ಸ್ಪರ್ಧಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ. ಮೊನ್ನೆಯಷ್ಟೇ ನಾಮಿನೇಷನ್ ಸಲ್ಲಿಸಿದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮೋದಿ ವಿರುದ್ಧ ಮತ್ತೆ ಅಜಯ್ ರಾಯ್ ಸ್ಪರ್ಧೆಯನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ ಗೆಲುವು ನಿರಾಶಾದಾಯಕನ, ಇಲ್ಲಿ ಈಸಿಯಾಗಿ ಗೆದ್ದುಬಿಡ್ತಾರ ಕೇಕ್ ವಾಕ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ರಿಸಲ್ಟ್ ನಂತರ ನಾವು ನೋಡಬೇಕು. ಬಿಕಾಸ್ ಕಳೆದ 2 ಎಲೆಕ್ಷನ್ ರಿಸಲ್ಟ್ ನೋಡುವಂತ ಸಂದರ್ಭದಲ್ಲಿ 3.5 ಲಕ್ಷ ಒಂದ್ಸಲಿ, ನೆಕ್ಸ್ಟ್ 4.5 ಲಕ್ಷ, ಈ ರೀತಿಯಾಗಿ ಗೆದ್ದಿರುವಂತದ್ದು. ಆ ಅಂತರನು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನು ವಾರಣಾಸಿ ಲೋಕಸಭಾ ಕ್ಷೇತ್ರ 1991ರಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆ. ಆ ಭದ್ರಕೋಟೆ ಇನ್ನೂ ಕೂಡ ಹಾಗೆ ಇರುತ್ತಾ? ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂದ್ಬಿಟ್ಟು INDIA ಒಕ್ಕೂಟದವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ವರ್ಕೌಟ್ ಆಗುತ್ತಾ? ಇದಕ್ಕೆಲ್ಲದಕ್ಕೂ ಕೂಡ ಜೂನ್ 4ನೇ ತಾರೀಕೆ ಉತ್ತರ ಸಿಗೋದು. ಬಿಕಾಸ್ ಇಲ್ಲಿ ವಾರಣಾಸಿಯಲ್ಲಿ ಜೂನ್ 1ನೇ ತಾರೀಕು ಕೊನೆಯ ಹಂತದ ಚುನಾವಣೆ ನಡೀತಾ ಇದೆ. ಕೊನೆಯ ಹಂತದ ಚುನಾವಣೆ ನಡೆಯಲಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಭರ್ಜರಿಯಾದಂಥ ಪ್ರಚಾರವನ್ನ ಮಾಡಲಾಗ್ತಾ ಇರೋಂಥದ್ದು. ಕಾಶಿ ವಿಶ್ವನಾಥ ದೇವರು ಇರುವಂತ ಒಂದು ತೀರ್ಥಕ್ಷೇತ್ರ, ಪವಿತ್ರವಾದಂಥ ನೆಲ ವಾರಣಾಸಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್. ಹಿಂದೂಗಳ ಪವಿತ್ರವಾದಂಥ ಕ್ಷೇತ್ರ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿದ್ದೀರಾ, ಅಂದ್ರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀರಾ. ಯಾವ ರೀತಿಯಾಗಿದೆ ಟ್ರೆಂಡ್ ಅಲ್ಲಿ? ಏನ್ ಹೇಳ್ತಾರೆ ಮತದಾರ ಅಂತ? ಪೃಥ್ವಿ, ನಾನು ವಾರಣಾಸಿಗೆ ಕನೆಕ್ಟ್ ಆಗತಕ್ಕಂಥ ವಾರಣಾಸಿಯ ಪ್ರಮುಖ ಹೈವೇಯಲ್ಲಿ ಇದ್ದೇನೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರಕೋಟೆ. ಇದು ಭಾರತೀಯ ಜನತಾ ಪಕ್ಷ ಭದ್ರಕೋಟೆ ಅನ್ನಂಗಿಲ್ಲ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಾಗಿ ಮತ ಹಾಕುವಂತ ಮತದಾರರು ಇರ್ತಕ್ಕಂಥದ್ದು. ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು 4,79,505 ಮತಗಳಿಂದ ಗೆಲುವನ್ನು ಸಾಧಿಸಿದರು. ಇವರ ಅಪೋನೆಂಟ್ ಆಗಿದ್ದಂಥ SP ಶಾಲಿನಿ ಆದ್ರವರು ಹೆಸರಿಗಿಲ್ಲಂತೆ ಅವರು ಸೋತು ಸೊರಗೋಗಿದ್ರು. ಇದೀಗ ಒಂದು ಕಾಲದ ಕಾಂಗ್ರೆಸ್ನ ನಾಯಕ ಅಜಯ್ ರಾಯ್ ಅವರು ಸಮಾಜವಾದಿ ಪಕ್ಷದಿಂದ ಈ ಬಾರಿ ಕಣಕ್ಕಿಳಿದಿರುವಂಥದ್ದು. ಇಲ್ಲಿ ವಾರಣಾಸಿ ವಿಕಾಸ್ ಪ್ರಾಧಿಕಾರ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಿಂದ ಇಲ್ಲಿವರೆಗೆ ಸುಮಾರು 10 ವರ್ಷಗಳಿಂದ ಇಲ್ಲಿವರೆಗೆ ಕೇವಲ ವಾರಣಾಸಿ ಒಂದಕ್ಕೆ ಸುಮಾರು 4ರಿಂದ 5 ಸಾವಿರ ಕೋಟಿ ರೂಪಾಯಿಯಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂಥದ್ದು. ಅನೇಕ ಘಟಕಗಳನ್ನು ತೆರೆದಿರುವಂಥದ್ದು. ಇಲ್ಲಿರ್ತಕ್ಕಂಥ ಬನಾರಸ್ ಸೀರೆ ನೇಯ್ಗೆ ಮಾಡುವವರಿಂದ ಹಿಡಿದು ಇಲ್ಲಿನ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಆಧುನಿಕ ಕಾಶಿಯಾಗಿರ್ತಕ್ಕಂಥದ್ದು. ಕಾಶಿ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ದೇವಸ್ಥಾನ ಎಂಟ್ರಿ ಕೊಡುವ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಲ್ಲಿ ಕಿರಿದಾದ ರಸ್ತೆಗಳು, ಆ ಎರಡು ಇಕ್ಕೆಲ ರಸ್ತೆಗಳಲ್ಲಿ ಜನರು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಕಾಶಿಯನ್ನ ಇಡೀ ಜಗತ್ತಿನ ಪ್ರವಾಸಿಗರು ಸೆಳೆಯುವಂತೆ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ವರ್ಷಕ್ಕೆ ಸರಾಸರಿ ಸುಮಾರು 12 ಲಕ್ಷದಷ್ಟು ವಿದೇಶಿ ಪ್ರವಾಸಿಗರು ಕಾಶಿಯನ್ನು ನೋಡಲು ಬರ್ತಾರೆ. ಇನ್ನು ಅವಾಮಿ ಗಂಗೆ ಹೆಸರಿನಲ್ಲಿ, ಕ್ಲೀನ್ ಗಂಗೆ ಹೆಸರಿನಲ್ಲಿ ಇವತ್ತು ಗಂಗಾ ನದಿ ಅಂತ ಹೇಳಿದ್ರೆ ಇಲ್ಲೊಂದ್ ಕಡೆ ಸತ್ತ ಹೆಣಗಳ ಅರ್ಧಂಬರ್ಧ ಸುಟ್ಟ ಹೆಣಗಳನ್ನ ಗಂಗಾ ನದಿಗೆ ಹಾಕ್ತಿದ್ದಂಥವ್ರು ಮತ್ತು ವಾರಣಾಸಿ ಅಷ್ಟು ಒಳಚರಂಡಿಯ ನೀರು ಗಂಗಾ ನದಿಗೆ ತಲುಪ್ತಾ ಇತ್ತು. ಆ ಮುಖಾಂತರ ಗಂಗೆ ಅನ್ನೋದು ನಮಗೆ ಪವಿತ್ರ ನದಿ ಆಗಿದ್ರು ಕೂಡ ಒಂದು ಕಾಲದಲ್ಲಿ ಗಂಗೆ ಅನ್ನೋದು ಅದು ಪವಿತ್ರ ನದಿಯ ಹೆಸರಿನಲ್ಲಿ ಕಲುಷಿತ ಗಂಗೆಯಾಗಿತ್ತು. ಆದ್ರೆ ಈಗ ಆ ರೀತಿಯಲ್ಲ. ಗಂಗೆಯನ್ನ ಕ್ಲೀನ್ ಗಂಗೆಯಾಗಿ ಮಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲೂ ಕೂಡ ಸಾವಿರಾರು ಕೋಟಿಯ ಪ್ರಾಜೆಕ್ಟ್ ಅನ್ನು ಮಾಡಿರುವಂಥದ್ದು. ಇಲ್ಲಿ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 27% ಉದ್ಯೋಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು ಕೂಡ ಜನ ಯಾಕೆ ಓಟ್ ಹಾಕ್ತಾರೆ? ಕೇವಲ ನಾಮಿನೇಷನ್ ಮಾಡಿ ಒಂದು ರೋಡ್ ಶೋ ಮಾಡಿ ಹೋದ ತಕ್ಷಣ. ಆದ್ರೆ ಇಲ್ಲಿಯ ಅಭಿವೃದ್ಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಮೇಲಿರ್ತಕ್ಕಂಥ ಅಭಿಮಾನ. ಹಾಗಾಗಿ ಇಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿಗಳು ನಿಂತರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ತಾವು ಗಮನಿಸಬಹುದು 2014ರಲ್ಲಿ ಕೆಲವೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೊಡೆತಟ್ಟಿ ನಿಂತ ಅರವಿಂದ್ ಕೇಜ್ರಿವಾಲ್ ಕೂಡ ಕೇವಲ 2 ಲಕ್ಷ ಮತಗಳನ್ನ ಪಡೆದುಕೊಂಡ್ರು. ಆದ್ರೆ ವಾರಣಾಸಿಯಲ್ಲಿ ಇವತ್ತು ಕೂಡ ಪ್ರಧಾನಿ ಈ ಬಾರಿ 5 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ವಾರಣಾಸಿಯ ಅಭಿವೃದ್ಧಿ. ವಾರಣಾಸಿಗೆ ಸೇರ್ತಕ್ಕಂಥ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಹಣವನ್ನು ವಿನಿಯೋಗಿಸಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. ಈ ಅಭಿವೃದ್ಧಿ ಪ್ಲಸ್ ನರೇಂದ್ರ ಮೋದಿ = ಇಲ್ಲಿ ಲಕ್ಷಾಂತರ ಮತಗಳ ಜಯ ಅಂತಲೇ ಕರೆಯಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ರಲ್ಲ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಟ್ರೆಂಡು. ಅಲ್ಲಿ ದೊಡ್ಡ ಮಟ್ಟದಲ್ಲಿ
ದಾಖಲೆ ಅಂತರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೆಲ್ತಾರೆ ಅಂತ ಹೇಳಲಾಗ್ತದೆ. ಮತ್ತು ಒಂದ್ ಕಡೆ INDIA ಒಕ್ಕೂಟದವರು ಇಲ್ಲ ಈ ಬಾರಿ ಟಕ್ಕರ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಿದ್ದಾಜಿದ್ದಿಯಿಂದ ಕೂಡಿದ ವಾರಣಾಸಿ ಲೋಕಸಭಾ ಕ್ಷೇತ್ರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.